ಹಾಯ್ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ ಸೆಂಟರ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಪಲಾವ್. ನಾವಿಲ್ಲಿ MTR ಪಲಾವ್ ಮಸಾಲ ಪೌಡರನ್ನು ಯೂಸ್ ಮಾಡ್ಕೊಂಡು ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಒತ್ತಿ. ಬೇಕಾಗುವ ಸಾಮಗ್ರಿಗಳು: 1 kg ಅಕ್ಕಿ ತೊಗೊಂಡಿದ್ದೀನಿ, 2 ಕ್ಯಾರೆಟು ಚಿಕ್ಕದಾಗಿ ಹೆಚ್ಕೊಳ್ಳಿ, 2 ಈರುಳ್ಳಿನ ಉದ್ದ ಸ್ಲೈಸ್ ಮಾಡ್ಕೊಳ್ಳಿ, ಒಂದು 4 ಮೆಣಸಿನ್ಕಾಯಿನ 1ರಲ್ಲಿ 2 ಭಾಗ ಮಾಡಿ ಉದ್ದುದ್ದಕ್ಕನೆ ಕಟ್ ಮಾಡ್ಕೊಳ್ಳಿ, ಸ್ವಲ್ಪ ಬೀನ್ಸ್ ಅದು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಟೇಸ್ಟ್ಗೆ ಒಂದು ಅರ್ಧ ಟೀ ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ, ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ತೊಗೊಂಡಿನಿ, 2 ಸ್ಪೂನ್ ಉಪ್ಪು, ಮಸಾಲೆಗೆ 1 ಮಗ್ಗು, 1-2 ಇಂಚ್ ಚಕ್ಕೆ, 1 ಪಲಾವ್ ಎಲೆ, 4 ಕಾಳು ಮೆಣಸು, 2 ಲವಂಗ ಮತ್ತು ಸ್ವಲ್ಪ ಕಸೂರಿ ಮೇಥಿ. MTR ಪಲಾವ್ ಮಸಾಲ ಇದೇ ಮೇನ್ ಇಲ್ಲೇ ಮಸಾಲ, ನಮಗೆ ಬೇರೆ ಏನು ಮಸಾಲೆ ಯೂಸ್ ಮಾಡ್ತಾ ಇಲ್ಲ. ಇದನ್ನು 4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಕುಕ್ಕರ್ ತೊಗೊಳ್ಳಿ, ಅದು ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆನೇ ಇಲ್ಲಿ ಸ್ವಲ್ಪ ಜಾಸ್ತಿ ಬೇಕು, ಪಲಾವ್ಗೆ ಟೇಸ್ಟ್ ಕೊಡುತ್ತೆ. ಎಣ್ಣೆ ಬಿಸಿ ಆದಮೇಲೆ ಮೊದಲು 1 ಮೊಗ್ಗು, ಚಕ್ಕೆ, ಪಲಾವ್ ಎಲೆ, 4 ಕಾಳು ಮೆಣಸು, 2 ಲವಂಗ ಎಲ್ಲ ಎಣ್ಣೆ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಖಾರ ನಿಮ್ಗೆ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಮಸಾಲೆ ಪೌಡ್ರಲ್ಲಿ ಕೂಡ ಖಾರ ಇರ್ತೈತಿ ಜಾಸ್ತಿ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ, ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರ್ತೈತಿ ಪಲಾವ್ಗೆ. ನೋಡಿ ಇಷ್ಟು ಫ್ರೈ ಆದರೆ ಸಾಕು, ಈ ಕಲರ್ ಬಂದರೆ. ಇವಾಗ ಕ್ಯಾರೆಟ್ ಹಾಕ್ಕೊಳ್ಳೋಣ. ಕ್ಯಾರೆಟ್ನ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಳ್ಳಿ. ದಪ್ಪ ಆದರೆ ಸೈಡಿಗೆ ಮಕ್ಕಳೆಲ್ಲ ಎತ್ತಿಟ್ಬಿಡ್ತಾರೆ, ಚಿಕ್ಕದಾದರೆ ತಿಂತಾರೆ. ನೋಡಿ ಈ ಥರ ಇಷ್ಟು ಫ್ರೈ ಮಾಡ್ಕೊಳ್ಳಿ ಕ್ಯಾರೆಟ್ನ. ಇವಾಗ ಬೀನ್ಸ್ ಹಾಕ್ಕೊಳ್ಳಿ, ಅದು ಕೂಡ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ MTR ಮಸಾಲ ಪೌಡ್ರನ್ನು ಹಾಕ್ಕೊಳ್ಳೋಣ. 3-4 ಸ್ಪೂನ್ ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಕಡಿಮೆ ಉರಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗೋಷ್ಟರಲ್ಲಿ ಈ ಕಡೆ ಅಕ್ಕಿ ವಾಶ್ ಮಾಡ್ಕೊಂಬಂದ್ಬಿಡೋಣ. ಈಗ ಮಸಾಲ ರೆಡಿಯಾಗಿದೆ ನೋಡಿ, ತರಕಾರಿ ಎಲ್ಲ ಫ್ರೈ ಆಗಿದೆ. ಇಷ್ಟು ಚೆನ್ನಾಗಿ ಆಗಬೇಕು, ಎಷ್ಟಾದರೆ ಸಾಕು. ಇವಾಗ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ಏನಿಲ್ಲ ನೆನೆಸೋ ಅವಶ್ಯಕತೆ ಇಲ್ಲ, ಹಾಗೆ ಡೈರೆಕ್ಟಾಗಿ ವಾಶ್ ಮಾಡಿ ಹಾಕ್ಕೋಬೋದು. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಕ್ಕಿಯಲ್ಲಿರೋ ನೀರಿನಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದು ನೀರಿನಂಶ ಎಲ್ಲ ಹೋಯ್ತಂದರೆ ಎಣ್ಣೆ ಬಿಟ್ಕೊಂಬರುತ್ತೆ ನಿಮಗೆ. ಅಕ್ಕಿಯೆಲ್ಲ ಚೆನ್ನಾಗಿ ಹುರಿದಿರೋದು ಗೊತ್ತಾಗುತ್ತೆ. ಈ ಥರ ಕಲರ್ ಬಂದರೆ ಎಲ್ಲ ನಿಮಗೆ ಮಸಾಲ ಕರೆಕ್ಟಾಗಿದೆ ಅಂತ. ನಾನು ಈ ಗ್ಲಾಸಿಂದ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 2 ಗ್ಲಾಸ್ಗೆ ಇಲ್ಲಿ 5 ಗ್ಲಾಸ್ ನೀರು ಯೂಸ್ ಮಾಡಾಕೋತೀನಿ ನಾನು. ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ. ನಿಮ್ಗೆ ಹಾಗೇನಾದರೂ ಉದ್ರಾಗಿ ಜಾಸ್ತಿ ಬೇಕಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಯೂಸ್ ಮಾಡ್ಕೊಳ್ಳಿ. ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟಿಗೆ ಅರ್ಧ ಟೀ ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ ಇಲ್ಲಿ, ಮತ್ತು 2 ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸರಿ ಉಪ್ಪು ಚೆಕ್ ಮಾಡಿ ನೀವು ಬೇಕಂದರೆ ಹಾಕ್ಕೋಬೋದು. ಸ್ವಲ್ಪ MTR ಪೌಡ್ರನ್ನು ಉದುರಿಸ್ಕೊಳ್ಳೋಣ. ಸ್ವಲ್ಪ ಕಸೂರಿ ಮೆಂತ್ಯವನ್ನು ಈ ಥರ ಕೈನಲ್ಲಿ ಹಾಕ್ಕೊಂಡು ಉಜ್ಜಿ ಹಾಕ್ಕೊಳ್ಳೋಣ. ಲಾಸ್ಟಲ್ಲಿ 1 ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಕೈ ಆಡಿಸ್ದೇನೆ ಹಾಗೆ ಮುಚ್ಚಿಡಿ. 3 ವಿಸಿಲ್ ಹೊಡಿಸಬೇಕು. 2 ವಿಸಿಲ್ನ ಹೈ ಫ್ಲೇಮಲ್ಲಿಡಿ, 1 ಲೋ ಫ್ಲೇಮಲ್ಲಿ. ಒಂದು 5 ನಿಮಿಷ ಬಿಟ್ಟು ಓಪನ್ ಮಾಡೋಣ. ಈಗ ನೋಡಿ, ವಾವ್, ಸಖತ್ತಾಗಿ ಬಂದಿದೆ. ಮಸಾಲ ಇಲ್ಲಿ ಇಷ್ಟಪಡದೇ ಇರೋರು ನಾನು ಹಾಕಿರೋ ಮಸಾಲಾನ ತೆಗೆದು ಸೈಡ್ಗೆ ಇಡ್ಬೋದು. ಇಟ್ಟು ನೋಡಿ, ನಾವು ಹಾಕಿರೋಂಥ ಮೊಗ್ಗು, ಚಕ್ಕೆ, ಲವಂಗ ಎಲ್ಲ ತೆಗ್ದಿದ್ದೀನಿ ಎಲ್ಲನ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ, ಉದುರಾಗಿ. ಈಗ ಪಲಾವ್ ರೆಡಿಯಾಗಿದೆ. ಅದರ ಜೊತೆ ರಾಯ್ತಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮೊದಲು ಒಂದು ಬೌಲ್ ತೊಗೊಳ್ಳಿ, ಅದರಲ್ಲಿ ಮೊಸರು ಹಾಕ್ಕೊಳ್ಳಿ. ಒಂದು ಸಣ್ಣ ಗಾತ್ರದ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಒಂದು ಸಣ್ಣದು ಟೊಮೆಟೊ ಕಟ್ ಮಾಡಿ ಹಾಕ್ಕೊಳ್ಳಿ. ಒಂದು ಸಣ್ಣ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಕೊಳ್ಳಿ. ಒಂದು ಮೆಣಸಿನ್ಕಾಯಿ ಚಿಕ್ಕದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಗಟ್ಟಿ ಇದೆ. ನಿಮಗೆ ತೆಳುವಾಗಬೇಕಂದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್. ಘಮ ಘಮ ಅಂತ ಇದೆ, ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿದೆ. ಪಲಾವ್ ರೆಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.